ಸುದೀಪ್ ಜೊತೆ ಪ್ರೇಮ್ ಸಿನಿಮಾ ಘೋಷಿಸಿರುವುದು ಅಚ್ಚರಿಯನ್ನ ಮೂಡಿಸ್ತಾ ಇರುವಂತದ್ದು. ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರವಿಚಂದ್ರನ್ ಚಿತ್ರದಲ್ಲಿ ನಟಿಸಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ತಾರಾಗಣ ಇದ್ರು ಯಾಕೆ ಚಿತ್ರ ರಿಲೀಸ್ ಆಗ್ತಾ ಇಲ್ಲ? ಪ್ರೇಮ್ ಪ್ರೀತಿಯಿಂದ ಮಾರ್ಕ್ ವೇದಿಕೆಯಲ್ಲಿ ಸುದೀಪ್ ಜೊತೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಸದ್ಯಕ್ಕೆ ಅದು ಸಾಧ್ಯ ಇಲ್ಲ. 2027ರವರೆಗೆ ಕಿಚ್ಚನ ಕಾಲ್ ಶೀಟ್ ಸಿಗೋದಂತೂ ಅನುಮಾನ. ಕಿಚ್ಚನ ಜೊತೆ ಮತ್ತೆ ಸಿನಿಮಾ ಮಾಡುವ ಪ್ಲಾನ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟರ್ ಪ್ರೇಮ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಜೋಗಿ ಪ್ರೇಮ್ ನಿರ್ದೇಶನದ KD ಸಿನಿಮಾ ರಿಲೀಸ್ ಇದೀಗ ಮುಂದೆ ಹೋಗ್ತಾನೆ ಇದೆ. ಸಾಕಷ್ಟು ಬಾರಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರು, ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡಿದ್ರು, ಮತ್ತೆ ಯಾವಾಗ ಅನ್ನೋದು ಸಹ ಸ್ವತಃ ಡೈರೆಕ್ಟರ್ ಪ್ರೇಮ್ಗೂ ಸಹ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇವೆಲ್ಲದರ ನಡುವೆ ಪ್ರೇಮ್ ಅವರ D58 ಸಿನಿಮಾಗೆ ದರ್ಶನ್ ಬಣ್ಣ ಹಚ್ಚಬೇಕಿತ್ತು. ಆದ್ರೆ ಇದೀಗ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲ್ ಸೇರ್ಕೊಂಡಿದ್ದಾರೆ. ಹಾಗಾಗಿ D58 ಸಿನಿಮಾ ಕೂಡ ಯಾವಾಗ ಅನ್ನುವ ಬಗ್ಗೆ ನೀಟಾಗಿ ಸರಿಯಾಗಿ ಸ್ಪಷ್ಟತೆ ಕೂಡ ಇಲ್ಲ. ಯಾಕಂದ್ರೆ ದರ್ಶನ್ ಯಾವಾಗ ರಿಲೀಸ್ ಆಗ್ತಾರೆ ಅನ್ನೋದು ಸಹ ಗೊತ್ತಿಲ್ಲ. ಇನ್ನು ಜಾಮೀನ್ ಮೇಲೆ ಹೊರಗಡೆ ಬಂದ್ರು ಬೇರೆ ಕಡೆ ಹೋಗಿ ಬೇರೆ ದೇಶದಲ್ಲಿ ಹೋಗಿ ಶೂಟ್ ಮಾಡ್ಬೋದಾ, ಅಥವಾ ಮಧ್ಯಂತರ ಜಾಮೀನು ಹೋದ್ಸಲಿ ಸಿಕ್ಕಾಗೆ ಮತ್ತೊಮ್ಮೆ ಸಿಕ್ಕಿ ಅವರು ಹೊರಗಡೆ ಬಂದ್ರೆ ಶೂಟಿಂಗ್ ಕಂಪ್ಲೀಟ್ ಮಾಡ್ಬೋದಾ, ಅಥವಾ ಕ್ಯಾನ್ಸಲ್ ಆಗಿ ಮತ್ತೆ ಜೈಲ್ಗೆ ಹೋಗ್ಬೋದಾ? ಇವೆಲ್ಲವೂ ಸಹ ಕಾಡ್ತಾ ಇರುವಂತಹ ಪ್ರಶ್ನೆ. ಅದೇ ಕಾರಣಕ್ಕಾಗಿ ಇದೆಲ್ಲದರ ನಡುವೆ ಸುದೀಪ್ ಜೊತೆ ಸಿನಿಮಾ ಮಾಡ್ತೀನಿ ಅಂತ ಇದೀಗ ಪ್ರೇಮ್ ಹೇಳ್ಕೊಂಡಿರುವಂತದ್ದು. ಮೊನ್ನೆ ನಡೆದಂತಹ ಮಾರ್ಕ್ ಚಿತ್ರದ ಟ್ರೈಲರ್ ಈವೆಂಟ್ ನಲ್ಲಿ ಜೋಗಿ ಪ್ರೇಮ್ ಭಾಗಿಯಾಗಿತ್ತು. ಆರ್ ಚಂದ್ರು, ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಹಲವಾರು ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅಲ್ಲಿ ಮಾತನಾಡಿದಂತಹ ಪ್ರೇಮ್ ಸುದೀಪ್ ಹೇಳಿದಂತೆಯೇ 1 ವರ್ಷದಲ್ಲಿ ಮ್ಯಾಕ್ಸ್ ಬಳಿಕ ಮಾರ್ಕ್ ಸಿನಿಮಾವನ್ನ ತೆರೆಗೆ ತರ್ತಾ ಇದ್ದಾರೆ. ಇದ್ರಲ್ಲೇ ಗೊತ್ತಾಗ್ತಾ ಇದೆ ಅವರ ಡೆಡಿಕೇಶನ್ ಏನು ಅಂತ. ಒಂದು ಕೆಲಸ ಅಂತ ಬಂದ್ರೆ ಎಷ್ಟರ ಮಟ್ಟಿಗೆ ಅದಕ್ಕೆ ಟೈಮ್ ಕೊಡ್ತಾರೆ. ಅದರಿಂದ ಮುಂದೆ ನಮ್ಮಿಬ್ಬರ ಸಿನಿಮಾವನ್ನು ಸಹ ಇದೇ ರೀತಿ ಬೇಗ ಮಾಡ್ತೀವಿ ಎಂದು ಹೇಳ್ಕೊಂಡಿರುವಂತದ್ದು. ಇನ್ನು KD ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ಸುದೀಪ್ ಸಹ ನಟಿಸಿದ್ದು, ಹೈದರಾಬಾದ್ ನಲ್ಲಿ ಸುದೀಪ್ ಶೂಟಿಂಗ್ ಕೂಡ ನಡೆದಿತ್ತು. ಸ್ವೀಕ್ವೆಲ್ಗೆ ಲಿಂಕ್ ಕೊಡುವಂತಹ ಸನ್ನಿವೇಶದಲ್ಲಿ ಬಾದ್ಶಾ ಆಕ್ಟ್ ಕೂಡ ಮಾಡಿದ್ದಾರೆ. ಇನ್ನು ಮಾರ್ಕ್ ಜೊತೆ BRB ಚಿತ್ರವನ್ನ ಸುದೀಪ್ ಆರಂಭಿಸಿದ್ರು. ಒಂದು ಶೆಡ್ಯೂಲ್ ಬಳಿಕ ಮಾರ್ಕ್ ತಂಡವನ್ನ ಸೇರಿದ್ರು. ಆದ್ರೆ ಇದೀಗ ಮಾರ್ಕ್ ಚಿತ್ರೀಕರಣ ಮುಗ್ದಿದೆ. ಹಾಗಾಗಿ ಸಿನಿಮಾ ರಿಲೀಸ್ ಬಳಿಕ BRB ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಇನ್ನು ಸಂತೋಷ್ ಆನಂದ್ ರಾವ್ ನಿರ್ದೇಶನದ ಚಿತ್ರದಲ್ಲಿ ಕೂಡ ಸುದೀಪ್ ನಟಿಸ್ತಾ ಇರುವಂತದ್ದು. ಇನ್ನು ತಮನ್ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡ್ತಾ ಇದ್ದಾರೆ. ತೆಲುಗು ಕಾರ್ಯಕ್ರಮವೊಂದರಲ್ಲಿ ಸ್ವತಃ ತಮನ್ ಈ ಬಗ್ಗೆ ಮಾಹಿತಿ ನೀಡಿದ್ರು. ಯುವ ಬಳಿಕ ಸಂತೋಷ್ ಯಾವುದೇ ಸಿನಿಮಾಗೂ ಸಹ ಕೈ ಹಾಕಿರ್ಲಿಲ್ಲ. ಸುದೀಪ್ ನಟನೆಯ ಸಿನಿಮಾ ಸ್ಕ್ರಿಪ್ಟ್ ಮೇಲೆ ಕೆಲಸ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇತ್ತು. ಆದ್ರೆ ಇದೆಲ್ಲದರ ನಡುವೆ ಸುದೀಪ್ ಜೊತೆ ಪ್ರೇಮ್ ಸಿನಿಮಾ ಘೋಷಿಸಿರುವುದು ಅಚ್ಚರಿಯನ್ನ ಮೂಡಿಸ್ತಾ ಇರುವಂತದ್ದು. ಯಾಕಂದ್ರೆ KD ಬಳಿಕ ದರ್ಶನ್ ನಟನೆಯ 58ನೇ ಚಿತ್ರಕ್ಕೆ ಪ್ರೇಮ್ ಕೆಲಸ ಮಾಡ್ಬೇಕಿತ್ತು. KVN ಪ್ರೊಡಕ್ಷನ್ ಸಹ ಚಿತ್ರಕ್ಕೆ ಹಣವನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಆದ್ರೆ ದರ್ಶನ್ ಜೈಲ್ ಸೇರಿದ್ದಾರೆ. ಇಲ್ಲಿ ಎಲ್ಲಾ ಉಲ್ಟಾ ಪಲ್ಟಾ ಆಗಿರುವಂತದ್ದು. ಸದ್ಯಕ್ಕೆ ದರ್ಶನ್ ಜೈಲಿನಿಂದ ಹೊರಬರುವ ಯಾವುದೇ ಸುಳಿವು ಸಹ ಸಿಗ್ತಾ ಇಲ್ಲ. ಹಾಗಾಗಿ ಪ್ರೇಮ್ ಆ ಚಿತ್ರವನ್ನ ಪಕ್ಕಕ್ಕಿಟ್ಟು ಬೇರೆ ಸಿನಿಮಾವನ್ನ ಆರಂಭಿಸುವ ಲೆಕ್ಕಾಚಾರದಲ್ಲಿರುವಂತೆ ಕಾಣ್ತಾ ಇದೆ. ಆದ್ರೆ ಅದಕ್ಕೂ ಮುನ್ನ KD ಸಿನಿಮಾವನ್ನ ತೆರೆಗೆ ತರಬೇಕು ಅನ್ನುವ ಪ್ಲಾನ್ ನಲ್ಲಿ ಪ್ರೇಮ್ ಇದೀಗ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅಂದ್ರೆ 5 ಭಾಷೆಗಳಲ್ಲಿ KD ಸಿನಿಮಾ ರೆಡಿಯಾಗಿದ್ದು, ಅರ್ಜುನ್ ಜನ್ಯ ಸಂಗೀತದಲ್ಲಿ 2 ಸಾಂಗ್ ಬಂದು ಈಗಾಗಲೇ ಹಿಟ್ ಆಗಿರುವಂತದ್ದು. ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರವಿಚಂದ್ರನ್ ಚಿತ್ರದಲ್ಲಿ ನಟಿಸಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ತಾರಾಗಣ ಇದ್ರು ಯಾಕೆ ಚಿತ್ರ ರಿಲೀಸ್ ಆಗ್ತಾ ಇಲ್ಲ? 100 ಕೋಟಿ ಬಜೆಟ್ ಗಡಿ ದಾಟಿದ್ರು ಸಹ ಯಾಕೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮುಂದಕ್ಕೆ ಹೋಗ್ತಾನೆ ಇಲ್ಲ? ಇವೆಲ್ಲವೂ ಸಹ ಇದೀಗ ಕಾಡ್ತಾ ಇರುವಂತಹ ಪ್ರಶ್ನೆ. ಇವುಗಳ ನಡುವೆ ಪ್ರೇಮ್ ಪ್ರೀತಿಯಿಂದ ಮಾರ್ಕ್ ವೇದಿಕೆಯಲ್ಲಿ ಸುದೀಪ್ ಜೊತೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಸದ್ಯಕ್ಕೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಮೊದಲಿಗೆ ಫಸ್ಟ್ ಆಫ್ ಆಲ್ ಸುದೀಪ್ BRB ಚಿತ್ರ ಮುಗಿಸ್ಬೇಕಾಗಿದೆ. ಒಂದು ಬಹಳ ದೊಡ್ಡ ಸಿನಿಮಾ ಇದು. ಕನಿಷ್ಠ ಪಕ್ಷ 1 ವರ್ಷ ಬೇಕಾಗುತ್ತೆ ಚಿತ್ರೀಕರಣ ಮಾಡ್ಬೇಕು ಅಂದ್ರೆ. ಹಾಗಾಗಿ 2027ರವರೆಗೆ ಕಿಚ್ಚನ ಕಾಲ್ ಶೀಟ್ ಸಿಗೋದಂತೂ ಅನುಮಾನ. ದೊಡ್ಡ ಬ್ರೇಕ್ ಆಗಿ ಇದೀಗ ಪ್ರೇಮ್ ಸಹ ಕಾಯ್ತಾ ಇದ್ದಾರೆ. ಈ ಹಿಂದೆ ಸುದೀಪ್ ಹಾಗೂ ಶಿವಣ್ಣ ನಟನೆಯ ದಿ ವಿಲನ್ ಚಿತ್ರಕ್ಕೆ ಪ್ರೇಮ್ ಆಕ್ಷನ್ ಕಟ್ ಹೇಳಿದ್ರು. ಆದ್ರೆ ಅದು ಸಹ ಕೈ ಕೊಟ್ಟಿತ್ತು. ಭಾರಿ ನಿರೀಕ್ಷೆ ಹುಟ್ಟಾಕಿದಂತಹ ಸಿನಿಮಾ ಪ್ರೇಕ್ಷಕರ ಮುಂದೆ ಬರ್ತಾ ಇದ್ದಂತೆ ನಿರಾಸೆಯನ್ನು ಸಹ ಮೂಡಿಸಿತ್ತು. ಹಾಗಾಗಿ ಕಿಚ್ಚನ ಜೊತೆ ಮತ್ತೆ ಸಿನಿಮಾ ಮಾಡುವ ಪ್ಲಾನ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟರ್ ಪ್ರೇಮ್. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.